63 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸಾರ್ವಜನಿಕ ಆಸ್ತಿಯನ್ನ ನುಂಗಿದ್ದು ಇದು ಹಗರಣ ಅಲ್ಲ. ಸಿದ್ದರಾಮಯ್ಯನವರೇ, ನೀವೊಬ್ಬರು ಸಮಾಜವಾದಿ ಅಂತೇಳಿ ಬೆನ್ನು ತಟ್ಕೊಳ್ತಾ ಇದ್ರಿ. ಎಲ್ಲಿ ಹೋಯ್ತು ನಿಮ್ಮ ಸಮಾಜವಾದಿ ನಿಲುವು? ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶ ಕಂಡಂತ ಅಪರೂಪದ ಒಬ್ಬ ಸಂತರಿದ್ದಾಗ ದೇಶದಲ್ಲಿ ಇವ್ರಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠ ಹಿಂದುಳಿದ ನಾಯಕರು ಯಾರೂ ಇಲ್ಲ. ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ. 24 ವರ್ಷಗಳಿಂದ ನರೇಂದ್ರ ಮೋದಿಜಿಯವರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿ ಆಗಿ, ದೇಶದ ಪ್ರಧಾನಮಂತ್ರಿ ಆಗಿ 3ನೇ ಅವಧಿಗೆ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅವರು ಯಾವತ್ತೂ ಯಾವುದೇ ಹಗರಣದಲ್ಲಿ ಸಿಗಾಕೊಂಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಸ್ವಜನ ಪಕ್ಷಪಾತ ಮಾಡಿಲ್ಲ. ಅಂಥವ್ರ ಬಗ್ಗೆ ಮಾತನಾಡತಕ್ಕಂಥ ನೈತಿಕತೆ ಸಿದ್ದರಾಮಯ್ಯನವರೇ ನಿಮಗಿಲ್ಲ. ನೀವು ಸಂವಿಧಾನಕ್ಕೆ ಗೌರವಿಸ್ತಿದ್ರೆ ನಿಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಸಂವಿಧಾನ ಹಿಡಿದು ತೋರಿಸ್ತಿದ್ರು. ತೋರಿಸ್ಲಿಕ್ಕಲ್ಲ ರಾಹುಲ್ ಗಾಂಧಿ ಅವರೇ, ಸಂವಿಧಾನ ಇರುವುದು ಅದರಂತೆ ನಡ್ಕೊಳ್ಳಕ್ಕೆ, ಅದನ್ನು ಗೌರವಿಸಲಿಕ್ಕೆ. ಈ ದೇಶದಲ್ಲಿ ನ್ಯಾಯಾಲಯಗಳಿರುವುದು ನಾವು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲಿಕ್ಕೆ. ಅದನ್ನು ಬಿಟ್ಟು ಬಂಡತನ ಪ್ರದರ್ಶನ ಮಾಡಿ ನಾನು ರಾಜೀನಾಮೆ ಕೊಡೋದಿಲ್ಲ, ಯಾರೇನು ಮಾಡ್ಕೊಳ್ತೀರಿ, BJP ಅವ್ರು ಮಾಡಿದಿರಿ, ಕಾಂಗ್ರೆಸ್ನವ್ರು ಮಾಡಿದಿರಿ, JDSನವ್ರು ಮಾಡಿದಿರಿ ಅಂತೇಳಿ ಬಂಡತನದಿಂದ ಭಾಷಣ ಮಾಡ್ತಿರಲ್ಲ. ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕೆಲಸ ಅದಲ್ಲ. ನಿಮ್ಮ ಮೇಲೆ ಆಪಾದನೆ ಬಂದದ್ದನ್ನು ಸುಳ್ಳು ಅಂತ ಸಾಬೀತು ಮಾಡುವಂಥ ಧೈರ್ಯ ನಿಮಗಿಲ್ಲ. ಈಗಾಗಲೇ ಕಾಗದ ಪತ್ರಗಳಲ್ಲೇ ಸಾಬೀತಾಗಿ ಹೋಗಿದೆ. ಅದಕ್ಕಾಗಿ ಗೌರವದಿಂದ ರಾಜೀನಾಮೆ ಕೊಡಿ. ರಾಹುಲ್ ಗಾಂಧಿ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗೆ ನಿಮ್ಮ ಪಕ್ಷದ 120 ವರ್ಷ ಹಳೆಯ ಪಕ್ಷದ ಗೌರವ ಉಳಿಬೇಕಾಗಿದ್ರೆ ದೇಶದಲ್ಲಿ ನಿಮ್ಮ ಪಕ್ಷದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಡಿ ರಾಜೀನಾಮೆ ಕೊಡಲಿಕ್ಕೆ. ಕಳಂಕ ಮುಕ್ತರಾಗಿ ಬಂದವ್ರನ್ನ ಮತ್ತೊಮ್ಮೆ ನೀವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಯಾರ್ದೋ ಅಡ್ಡಿ ಇಲ್ಲ, ಆದರೆ ಕಳಂಕದಿಂದ ಹೊರಗೆ ಬರಬೇಕಾಗ್ತದ. ಅದಕ್ಕೆ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 24 ಗಂಟೆ ಒಳಗೆ ನೀವು ರಾಜೀನಾಮೆ ತಗೊಳ್ಬೇಕಾಗಿತ್ತು, ಎಲ್ಲ ಗೌರವದಿಂದ ಸಿದ್ದರಾಮಯ್ಯನವರೇ ಕೊಡಬೇಕಾಗಿತ್ತು. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.